ರುದ್ರ ಗರುಡ ಪುರಾಣ. ಇದರ ಅರ್ಥ ಈ ಸಿನಿಮಾದ ಮುಖ್ಯ ಪಾತ್ರಧಾರಿ ರುದ್ರನ ಪ್ರಕಾರ ಅಥವಾ ರುದ್ರ ಹೇಳೋ ಗರುಡ ಪುರಾಣ ಅಂತ. ಗರುಡ ಪುರಾಣ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮನುಷ್ಯ ಸತ್ತ ನಂತರ ಅವನ ಆತ್ಮ ದೇಹವನ್ನ ಬಿಟ್ಟು ಹೇಗೆ ಮತ್ತು ಎಲ್ಲಿಗೆ ಪ್ರಯಾಣ ಮಾಡುತ್ತೆ, ಕರ್ಮ, ಪುನರ್ಜನ್ಮ, ವಿಮೋಚನೆ ಇದ್ರ ಬಗ್ಗೆ ಎಲ್ಲ ಈ ಮಹಾಪುರಾಣ ಮಾತಾಡುತ್ತೆ. ಈ ಸಿನಿಮಾದಲ್ಲೂ ಈ ಎಲ್ಲಾ ಅಂಶಗಳು ಇದೆ, ಆದ್ರೆ ಹೇಗೆ ಮತ್ತು ಯಾವೆಲ್ಲ ವಿಷಯಗಳ ಬಗ್ಗೆ ಮಾತಾಡುತ್ತೆ ಅಂಡ್ ಸಿನಿಮಾದಲ್ಲಿ ಏನೆಲ್ಲ ವರ್ಕೌಟ್ ಆಗಿದೆ ಅಂಡ್ ಏನೆಲ್ಲ ಔಟ್ ಆಗಿದೆ ಬಟ್ ವರ್ಕ್ ಆಗಿಲ್ಲ ಎಲ್ಲವನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ನಮಸ್ಕಾರ ಗುರುವೆ, ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಿನಿಮಾದ ಜಾನರ್ ಬಗ್ಗೆ ಹೇಳೋದಾದ್ರೆ ಇದೊಂದು ಆಕ್ಷನ್ ಡ್ರಾಮಾ ಥ್ರಿಲ್ಲರ್. ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತಾ ದೋಸ್ತ ಅಂತ ಕೇಳಿದ್ರೆ ಅಫ್ಕೋರ್ಸ್ ಎಸ್. ಆದ್ರೆ ಸೀದಾ ಹೋಗ್ಬೇಕಿದ್ದ ದಾರಿಗೆ ಸುತ್ತಿ ಬಳಸಿ ಹೋದ್ರೇನೋ ಅಂತ ಅನಿಸ್ಬಿಡ್ತು. ಆದ್ರೆ ತಲುಪೋ ಜಾಗದ ಬಗ್ಗೆ ಕ್ಲಾರಿಟಿ ಇದ್ದಾಗ ಸಿನಿಮಾ ಎಂಡ್ ಆಗ್ಬೇಕಿದ್ದ ಪ್ಲೇಸ್ ಅಲ್ಲೇ ಕರೆಕ್ಟ್ ಆಗಿ ರೌಂಡ್ ಆಫ್ ಆಯ್ತು. ಸಿನಿಮಾ ಟ್ರೈಲರ್ ನ ನೀವ್ ಈಗಾಗ್ಲೇ ನೋಡಿದ್ರೆ ನಿಮ್ಗೆ ಪ್ಲಾಟ್ ಪಾಯಿಂಟ್ ಬಗ್ಗೆ ಒಂದು ಐಡಿಯಾ ಇರುತ್ತೆ. ನೋಡಿಲ್ದೇ ಇದ್ದವ್ರಿಗೆ ನಾನೇ ಹೇಳ್ಬಿಡ್ತೀನಿ. ಸಿಟ್ಟಿಂಗ್ MLA ದೇವಿ ಶೆಟ್ಟಿ ಅವರ ಮಗನ ಕಿಡ್ನಾಪ್ ಆಗಿರುತ್ತೆ ಅಂಡ್ ಕೊನೆಯದಾಗಿ ಅವನನ್ನ ನೋಡಿದ್ದು 25 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿ ನಿಂತು ಹೋದ 17A ಕಾವೇರಿ ಎಕ್ಸ್ಪ್ರೆಸ್ ಅನ್ನೋ ಬಸ್ಸಲ್ಲಿ. ಸೊ ಈ ಕೇಸನ್ನ ಹ್ಯಾಂಡ್ಲ್ ಮಾಡೋ ರುದ್ರ ಇದನ್ನ ಬಗೆಹರಿಸಿ MLA ಮಗನನ್ನ ಸೇವ್ ಮಾಡ್ತಾನ. ನಿಂತೋಗಿರೋ ಬಸ್ಸು ಮತ್ತೆ ಹೇಗ್ ಬಂತು, ಆ ಹುಡುಗ ಅದ್ರಲ್ಲಿ ಹೇಗ್ ಹೋದ, ಇದೆಲ್ಲದರ ಹಿಂದೆ ಇರೋದು ಮನುಷ್ಯನ ಅಥವಾ ಸೂಪರ್ ನ್ಯಾಚುರಲ್ ಪವರ ಅಂತ ತಿಳ್ಕೊಬೇಕು ಅಂತಂದ್ರೆ ನೀವು ಸಿನಿಮಾನೇ ನೋಡ್ಬೇಕು. ಏನ್ ಗುರು ಕತೆ ಪೂರ್ತಿ ನೀನೇ ರಿವ್ಯೂ ಹೇಳ್ಬಿಡ್ತೀಯಾ, ಇನ್ನೇನ್ ಸಿನಿಮಾ ನೋಡೋದು ಅಂತ ಅನ್ನೋರ್ಗೆ ಇದನ್ನ ಈಗಾಗಲೇ ಟ್ರೈಲರ್ ಅಲ್ಲಿ, ಬುಕ್ ಮೈ ಶೋ ಸಿನಾಪ್ಸಿಸ್ ಅಲ್ಲಿ, ನಂದೇ ಇಂಟರ್ವ್ಯೂ ನಲ್ಲಿ ಮತ್ತೆ ಬೇರೆ ಪ್ರೆಸ್ ಮೀಟ್ ಗಳಲ್ಲಿ ತುಂಬಾ ಕಡೆ ಹೇಳಿದ್ದಾರೆ. ಆದ್ರೂ ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂಡು ನನ್ ರಿವ್ಯೂ ನೋಡ್ಬೇಕಿದ್ರೆ ನಿಮ್ಗೆ ಹಾಗೆ ಅನ್ಸ್ತು ಅಂತಂದ್ರೆ ನಿಮ್ಗೆ ನನ್ ಮೇಲಿರೋ ಲವ್ ಎಷ್ಟಿದೆ ಅಂತ ಅರ್ಥ ಆಗುತ್ತೆ. ಜೋಕ್ಸ್ ಅಪಾರ್ಟ್, ಈ ಪ್ಲಾಟ್ ಲೈನ್ ಇಂದ ಕತೆ ಬೇರೆ ಟ್ವಿಸ್ಟ್ ಅನ್ನ ತಗೊಳುತ್ತೆ. ಅದನ್ನ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ರಿಷಿ ಅವರು ಈ ಸಿನಿಮಾದಲ್ಲಿ ಒಬ್ಬ ಚಾರ್ಮಿಂಗ್ ಕಾಪ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಕ್ಯಾರೆಕ್ಟರ್ ಡಿಸೈನ್, ಟ್ರೀಟ್ಮೆಂಟ್ ಮತ್ತು ಆ ಕ್ಯಾರೆಕ್ಟರ್ ನ ಕ್ವಿರ್ಕಿನೆಸ್ ನನಗೆ ಇಷ್ಟ ಆಯ್ತು. ಅದು ನಮ್ಮನ್ನ ಫಸ್ಟ್ ಹಾಫ್ ಅಲ್ಲಿ ಸುಮಾರಷ್ಟು ಸೀನ್ಗಳಲ್ಲಿ ಎಂಟರ್ಟೈನಿಂಗ್ ಆಗಿ ಎಂಗೇಜ್ ಮಾಡ್ತಾ ಹೋಗುತ್ತೆ. ಆಸ್ ವಿ ಆಲ್ ನೋ, ರಿಷಿ ಅವರು ಒಬ್ಬ ಒಳ್ಳೆ ಕಲಾವಿದ ಅಂತ ಈ ಸಿನಿಮಾದಲ್ಲೂ ವಿತ್ ಇಸ್ ಟೈಮಿಂಗ್ ಅಂಡ್ ಪರ್ಫಾರ್ಮೆನ್ಸ್ ಮತ್ತೊಮ್ಮೆ ಪ್ರೂವ್ ಮಾಡ್ತಾರೆ. ಅವರ ಕ್ಯಾರೆಕ್ಟರ್ ಗ್ರಾಫ್ ಚೆನ್ನಾಗಿದೆ ವಿತ್ ವೇರಿಯಸ್ ಆಸ್ಪೆಕ್ಟ್ಸ್. ಡಿಮೋಟ್ ಆದಾಗ್ಲೇ ಇರಬಹುದು, ಅಂಡರ್ ಕವರ್ ಆಪರೇಷನ್ ಮಾಡಬೇಕಿದ್ರೆ ಅಂಡ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅಲ್ಲಿ ಎಲ್ಲಾದ್ರಲ್ಲೂ ಪಾತ್ರಕ್ಕೆ ನ್ಯಾಯವನ್ನ ಸಲ್ಲಿಸಿದ್ದಾರೆ ರಿಷಿ ಅವರು. ಇವ್ರ ಪಾತ್ರನ ಬಿಟ್ಟು ನನಗಿಷ್ಟ ಆಗಿದ್ದು ಶಿವರಾಜ್ KR ಪೇಟೆ, ಅವಿನಾಶ್ ಮತ್ತು ಗಿರಿ ಅವರ ಪಾತ್ರ. ಇವ್ರುಗಳನ್ನ ಬಿಟ್ಟು ಸುಮಾರಷ್ಟು ಪಾತ್ರಗಳು ಸಿನಿಮಾದಲ್ಲಿ ನನಗೆ ತುಂಬಾನೇ ಸೂಪರ್ಫಿಷಿಯಲ್ ಅಂತ ಅನಿಸ್ಬಿಡ್ತು. ಆ ಕ್ಯಾರೆಕ್ಟರ್ ಗಳಿಗೆ ಬೇಕಿದ್ದ ಡೆಪ್ತ್ ಅನ್ನ ಆ ಪಾತ್ರಗಳು ಕನ್ವರ್ಟ್ ಮಾಡೋದ್ರಲ್ಲಿ ಕೆಲವು ಕಡೆ ಹಿಂದೆ ಉಳ್ಕೊಂಡ್ಬಿಟ್ವು. ಕತೆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಆಗ್ಬೇಕಿದ್ರೆ ಕ್ಯಾಸ್ಟಿಂಗ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ಇಲ್ಲಿ ವಿಟ್ನೆಸ್ ಮಾಡಿದೆ. ಡೆಫಿನೆಟ್ಲಿ ದಿಸ್ ಕುಡ್ ಹ್ಯಾವ್ ಬಿನ್ ಬೆಟರ್. ಇನ್ನು ಕ್ಯಾಪ್ಟನ್ ಆಫ್ ದ ಶಿಪ್ ನಿರ್ದೇಶಕ ನಂದೀಶ್ ಅವರ ಕೆಲಸ ಇಲ್ಲಿ ಡೀಸೆಂಟ್ ಆಗಿದೆ. ಒಳ್ಳೆ ಕತೆನ ಬರ್ಕೊಂಡಿದ್ದಾರೆ ಅಂಡ್ ಅಚ್ಚುಕಟ್ಟಾಗಿ ಸ್ಕ್ರೀನ್ ಮೇಲೆ ನೋಡೋ ಹಾಗೆ ಡೈರೆಕ್ಟ್ ಮಾಡಿ ಪ್ರೆಸೆಂಟ್ ಅನ್ನ ಮಾಡಿದ್ದಾರೆ. ಅಪಾರ್ಟ್ ಫ್ರಮ್ ಫ್ಯೂ ಅನ್ವಾಂಟೆಡ್ ಸೀನ್ಸ್, ಹೀರೋ ಇನ್ನೇ ಇಲ್ಲ ಅಂದಿದ್ರು ಈ ಕತೆಗೆ ಏನು ಅಫೆಕ್ಟ್ ಆಗ್ತಿರ್ಲಿಲ್ಲ ಅಂತ ನನಗನ್ನಿಸ್ತು. ಹಾಗೆ ಫಸ್ಟ್ ಹಾಫ್ ನಲ್ಲಿ ಬರುವಂತಹ ಸಾಂಗ್ಸ್ ಮತ್ತು ಫೈಟ್ಸ್ ಕೂಡ ಒಂದು ಕಮರ್ಷಿಯಲ್ ಫ್ಯಾಕ್ಟರ್ಗೆ ಯೂಸ್ ಮಾಡ್ಕೊಂಡಿದಾರ ಅಂತ ಅನಿಸ್ಬಿಡ್ತು. ಇದರಿಂದ ಕತೆಯ ಕೋರ್ ಪಾಯಿಂಟ್ಗೆ ಬರೋದಕ್ಕೆ ಟೈಮ್ ಹಿಡಿಯುತ್ತೆ, ಅದನ್ನ ಅವಾಯ್ಡ್ ಮಾಡಬಹುದಿತ್ತು. ಇನ್ನು ಕತೆಯ ಕೋರ್ ಪಾಯಿಂಟ್ 17A ಕಾವೇರಿ ಎಕ್ಸ್ಪ್ರೆಸ್ ಅನ್ನುವಂತಹ ಬಸ್ನ ಸುತ್ತ ಕಟ್ಟಿರುವಂತಹ ಕತೆ ಈಸ್ ಇಂಟ್ರೆಸ್ಟಿಂಗ್ ಅಂಡ್ ಅದು ರೆಗ್ಯುಲರ್ ಫಾರ್ಮ್ಯಾಟ್ ಕನ್ವೆನ್ಷನಲ್ ಸ್ಟೋರಿ ಟೆಲ್ಲಿಂಗ್ ನಲ್ಲಿ ಇಲ್ಲ. ಅದು ಈ ಸಿನಿಮಾವನ್ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ಸ್ಕೊಂಡು ಹೋಗೋ ಹಾಗೆ ಮಾಡುತ್ತೆ. ನಿರ್ದೇಶಕರು ಕೇಸನ್ನ ಮತ್ತು ಆಡಿಯನ್ಸ್ ನ ಸಸ್ಪೆಕ್ಟ್ ಇಂದ ದೂರ ಇಡೋದಕ್ಕೆ ಪಟ್ಟಿರುವಂತಹ ಪ್ರಯತ್ನ ಈಸ್ ಗುಡ್. ಅದು ಇಲ್ಲಿ ನಡೀತಾ ಇರೋದ್ರಲ್ಲಿ ಯಾವುದು ಸತ್ಯ ಅನ್ನುವಂತಹ ಪ್ರಶ್ನೆನ ಪ್ರೀ ಕ್ಲೈಮ್ಯಾಕ್ಸ್ ವರೆಗೂ ಕ್ಯಾರಿ ಮಾಡೋ ಹಾಗೆ ಮಾಡುತ್ತೆ. ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಮತ್ತು ಎಡಿಟಿಂಗ್ ಎಲ್ಲವೂ ತೀರಾ ಡೀಸೆಂಟ್ ಆಗಿತ್ತು. ಪ್ರೊಡಕ್ಷನ್ ವೈಸ್ ಬೇಕಿರುವಂತಹ ಖರ್ಚನ್ನ ಮಾಡಿದರೆ ಕೆಲವು ಫಸ್ಟ್ ಹಾಫ್ ನ ಅನ್ವಾಂಟೆಡ್ ಸೀನ್ಸ್ ಗಳನ್ನ ಬಿಟ್ಟು. ಅಂಡ್ ಈ ಸಿನಿಮಾದಲ್ಲಿ ಯಾವುದೇ ವಲ್ಗ್ಯಾರಿಟಿ ಇಲ್ಲ. ಸೊ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ಯಾವ ಪ್ರಾಬ್ಲಮೂ ಇಲ್ಲ. ಆಸ್ ಅನ್ ಆಡಿಯನ್ ನನಗಿದೊಂದು ಡೀಸೆಂಟ್ ವಾಚ್ ಥ್ರಿಲ್ಲರ್ ಅಂತ ಅನಿಸ್ತು. ರಿಷಿ ಅವರ ಪರ್ಫಾರ್ಮೆನ್ಸ್ ಮತ್ತು ಸ್ಟೋರಿ ಲೈನ್ ನಿಮ್ಮನ್ನ ಎಂಗೇಜಿಂಗ್ ಆಗಿ ಎಂಟರ್ಟೈನ್ ಮಾಡುತ್ತೆ. ಅಂಡ್ ಆಗ್ಲೇ ಹೇಳಿದಾಗೆ ಕೆಲವೊಂದು ಸಾಂಗ್, ಫೈಟ್ ಮತ್ತು ಸೀಕ್ವೆನ್ಸ್ ಗಳ ಅವಶ್ಯಕತೆ ಇಲ್ಲಿರ್ಲಿಲ್ಲ. ಅದು ಅಲ್ಲಲ್ಲಿ ಡಿಸ್ಕನೆಕ್ಟ್ ಆಗೋ ಹಾಗೆ ಮಾಡ್ತು. ಅಂಡ್ ಕತೆ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಚೆನ್ನಾಗಿ ರೌಂಡ್ ಆಫ್ ಆಗಿದೆ. ನೀವೇನಾದ್ರೂ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡಿ ಸುಮಾರು ದಿನ ಆಗಿದೆ ಅಂದ್ರೆ ರುದ್ರ ಗರುಡ ಪುರಾಣ ರಾಜ್ಯದಾದ್ಯಂತ ರಿಲೀಸ್ ಆಗಿದೆ. ಅಂಡ್ ಈ ಸಿನಿಮಾವನ್ನ ನೀವೀಗಾಗಲೇ ನೋಡಿದ್ರೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಗುರುವೆ. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಮನು.